ಹಲೋ ಫ್ರೆಂಡ್ಸ್, ನಮ್ಮ ಅಗ್ನಾಶಿನಿ ಕರಿಯರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಸುದ್ದಿಯನ್ನು ನಾವು ನೋಡುವುದಾದರೆ, ಸ್ವಾವಲಂಬಿ ಸಾರಥಿ ಯೋಜನೆ ಸರ್ಕಾರದಿಂದ ಸಿಗಲಿದೆ 4 ಲಕ್ಷದವರೆಗೆ ಸಬ್ಸಿಡಿ. ಏನಿದರ ಒಂದು ಮಾಹಿತಿ ಮತ್ತು ಇದಕ್ಕೆ ಯಾವ ರೀತಿ ಆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇದಕ್ಕೆ ಯಾವೆಲ್ಲ ಅರ್ಹತೆಗಳು ಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡುವ ಈ ಒಂದು ವಿಡಿಯೋದಲ್ಲಿ ಗಮನವಿಟ್ಟು ಕೇಳಿ. ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ನಿರುದ್ಯೋಗಿ ಯುವಕರಾಗಿದ್ದು ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕೇ ಎಂಬ ಒಂದು ಕನಸನ್ನು ನೀವು ಕಂಡಿದ್ದೀರಾ? ಸಾಲ ಮಾಡಿ ವಾಹನ ಖರೀದಿಸಲು ಭಯಪಡುತ್ತಿದ್ದೀರಾ? ಹಾಗಿದ್ದರೆ ನಿಮಗಾಗಿ ಕರ್ನಾಟಕ ಸರ್ಕಾರ ಒಂದು ಅದ್ಭುತ ಯೋಜನೆಯನ್ನು ತಂದಿದೆ. ಅದೇ ಸ್ವಾವಲಂಬಿ ಸಾರಥಿ ಯೋಜನೆ. ಅದೇ ತರಹ ನಾವು ಇಲ್ಲಿ ಮುಂದೆ ನೋಡುವುದಾದರೆ, ಈ ಯೋಜನೆ ಅಡಿ ನೀವು ವಾಣಿಜ್ಯ ವಾಹನ ಖರೀದಿಸರೆ ಸರ್ಕಾರವೇ ಅರ್ಧಕ್ಕಿಂತ ಹೆಚ್ಚು ಹಣವನ್ನು ಸಬ್ಸಿಡಿ ರೂಪದಲ್ಲಿ ನೀಡಲಾಗುತ್ತದೆ. ಹೌದು, ಬರೋಬ್ಬರಿ 75% ಸಹಾಯಧನ ಪಡೆಯುವ ಒಂದು ಸುವರ್ಣ ಅವಕಾಶ ನಿಮಗಾಗಿದೆ ಫ್ರೆಂಡ್ಸ್. ಅದೇ ತರಹ ಏನಿದು, ಮೊದಲನೇದಾಗಿ ನಾವು ತಿಳಿದುಕೊಳ್ಳುವುದು ಏನೆಂದರೆ, ಏನಿದು ಸಾರಥಿ ಒಂದು ಸ್ವಾವಲಂಬಿ ಯೋಜನೆ ಅಂದರೆ ಏನು ಎಂಬುದರ ಬಗ್ಗೆ ನಾವು ಇಲ್ಲಿ ನೋಡುವುದಾದರೆ, ರಾಜ್ಯದ ಹಿಂದುಳಿದ ವರ್ಗದ ಹಾಗೂ ಅಲ್ಪಸಂಖ್ಯಾತ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ನಿರುದ್ಯೋಗಿ ಯುವಕ ಯುವತಿಯರು ಸ್ವಯಂ ಉದ್ಯೋಗ ಕೈಗೊಳ್ಳಲು ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ನೀವು ಟ್ಯಾಕ್ಸಿ, ಆಟೋ ರಿಕ್ಷಾ ಹಾಗೂ ಸರಕು ಸಾಗಾಣಿಕೆ ವಾಹನ ಖರೀದಿಸಲು ಬ್ಯಾಂಕ್ನಿಂದ ಸಾಲ ಪಡೆದರೆ ಆ ಸಾಲದ ಬಹುದೊಡ್ಡ ಮೊತ್ತವನ್ನು ಸರ್ಕಾರವೇ ಭರಿಸುತ್ತದೆ. ಅದೇ ತರಹ ಈ ಒಂದು ಆರ್ಟಿಕಲ್ ಇದೆ ಫ್ರೆಂಡ್ಸ್. ಇದರ ಒಂದು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ರೀತಿಯಿಂದ ನಾನು ಹೇಳ್ತೇನೆ. ಅದೇ ತರಹ ಯಾರಿಗೆ ಎಷ್ಟು ಸಿಗುತ್ತದೆ ಇಲ್ಲಿ ಸಬ್ಸಿಡಿ? ಹೌದು ಫ್ರೆಂಡ್ಸ್, ಪರಿಶಿಷ್ಟ ಜಾತಿ ಪಂಗಡ ಅಂದರೆ SC/ST ಒಂದು ಅಭ್ಯರ್ಥಿಗಳಿಗೆ ಏನಿದೆ ಅಲ್ಲ ಫ್ರೆಂಡ್ಸ್, ವಾಹನ ಬೆಲೆ 75% ಅಥವಾ ಗರಿಷ್ಠ 4 ಲಕ್ಷದವರೆಗೆ ಒಂದು ಸಬ್ಸಿಡಿ ಹಣ ಇಲ್ಲಿ ಸರ್ಕಾರ ಭರಿಸುತ್ತದೆ. ಅದೇ ತರಹ ಅಲ್ಪಸಂಖ್ಯಾತರು 50% ಮಾತ್ರ ಇವರಿಗೆ ಮೀಸಲಿಡಲಿದೆ ಫ್ರೆಂಡ್ಸ್. ಅದೇ ತರಹ ಇದಕ್ಕೆ ಒಂದು 3 ಲಕ್ಷದವರೆಗೆ ಸಬ್ಸಿಡಿ ಹಣವನ್ನು ಸರ್ಕಾರ ನೀಡುತ್ತದೆ. ಅದೇ ತರಹ ಹಿಂದುಳಿದ ವರ್ಗಗಳು ಅಂದರೆ OBC ಒಂದು ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 50% ಅಂದರೆ 3 ಲಕ್ಷದವರೆಗೆ ಇಲ್ಲಿ ಹಣ ಸಬ್ಸಿಡಿಯಾಗಿ ಸರ್ಕಾರ ನೀಡಲಾಗುತ್ತದೆ. ಅದೇ ತರಹ ಅರ್ಜಿ ಸಲ್ಲಿಸಲು ಇರಬೇಕಾದ ಒಂದು ಅರ್ಹತೆಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ವಯೋಮಿತಿ ಕನಿಷ್ಠ 21 ವರ್ಷ ತುಂಬಿರಬೇಕು ಮತ್ತು 45 ವರ್ಷ ಮೀರಿರಬಾರದು. ಅಂದರೆ ಒಂದು ಲೈಸೆನ್ಸ್ ಫ್ರೆಂಡ್ಸ್. ಅರ್ಜಿದಾರರ ಒಂದು ಬಳಿ ಕಡ್ಡಾಯವಾಗಿ ಲಘು ವಾಹನ ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕಾಗುತ್ತದೆ. ಅದೇ ತರಹ ಆಧಾರ ಮಿತಿ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮೀಣ ಭಾಗದವರಿಗೆ 88,000ದಿಂದ ನಗರ ಪ್ರದೇಶದವರಿಗೆ 1.20 ಲಕ್ಷ ಮೀರಿರಬಾರದು. ನಿವಾಸಿ ಅಭ್ಯರ್ಥಿಯು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಆದ್ಯತೆಯನ್ನು ನಾವು ನೋಡೋದಾದರೆ, ಮಹಿಳೆಯರಿಗೆ ಮತ್ತು ಮಂಗಳಮುಖಿಯರಿಗೆ ಈ ಯೋಜನೆಯಲ್ಲಿ ವಿಶೇಷ ಒಂದು ಆದ್ಯತೆಯನ್ನು ನೀಡಲಾಗುತ್ತದೆ. ಅದೇ ತರಹ ಅಗತ್ಯವಿರುವ ದಾಖಲೆಗಳನ್ನು ನಾವು ನೋಡುವುದಾದರೆ, ಇತ್ತೀಚೆಗೆ ಪಾಸ್ಪೋರ್ಟ್ ಅಳತೆಯ ಒಂದು ಫೋಟೋ ಬೇಕಾಗಿರುತ್ತದೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್, ಮತದಾರರ ಒಂದು ಗುರುತಿನ ಚೀಟಿ ಅಥವಾ ಒಂದು ಪಡಿತರ ಚೀಟಿ ಬೇಕಾಗಿರುತ್ತದೆ. ಮುಖ್ಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಒಂದು ಪ್ರತಿ ಬೇಕಾಗಿರುತ್ತದೆ. ನಿರುದ್ಯೋಗಿ ಎಂದು ತಿಳಿಸುವ ಒಂದು ಸ್ವಯಂ ಘೋಷಣಾ ಪತ್ರ ನೀವೇ ಒಂದು ಲೆಟರನ್ನು ಬರೆದು ಅದಕ್ಕೆ ಒಂದು ಸ್ವಯಂ ಘೋಷಿತ ಒಂದು ಸಿಗ್ನೇಚರ್ ಹಾಕಿ ನೀವು ಅಲ್ಲಿ ಕೊಡಬೇಕಾಗಿರುತ್ತದೆ. ಅದೇ ತರಹ ಅರ್ಜಿ ಸಲ್ಲಿಸುವುದು ಹೇಗೆ? ಹೌದು ಫ್ರೆಂಡ್ಸ್, ಈ ಒಂದು ಯೋಜನೆಗೆ ಸೇವಾ ಸಿಂಧುವಿನ ಮೂಲಕ ಒಂದು ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಇಲ್ಲಿ ಲಿಂಕ್ ನಾನು ಒಂದು ಡಿಸ್ಕ್ರಿಪ್ಷನ್ ಕೆಳಗಡೆ ನೀಡಿರುತ್ತೇನೆ. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟ್ ವೆಬ್ಸೈಟ್ಗೆ ಭೇಟಿಯನ್ನು ನೀಡಬಹುದು. ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಅಥವಾ ಆಧಾರ್ ಒಂದು ಮೂಲಕ ನೀವು ಇಲ್ಲಿ ಲಾಗಿನ್ ಮಾಡಬೇಕಾಗಿರುತ್ತದೆ. ಸ್ವಾವಲಂಬಿ ಸಾರಥಿ ಯೋಜನೆ ಆಯ್ಕೆಯನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗಿರುತ್ತದೆ. ಅಂದರೆ ಸರ್ಚ್ ಮಾಡಿ ಅಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಒಂದು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಆಪ್ಷನ್ ತೋರಿಸುತ್ತದೆ. ನಿಮ್ಮ ಒಂದು ವೈಯಕ್ತಿಕ ವಿವರ ಹಾಗೂ ಬ್ಯಾಂಕ್ ಮಾಹಿತಿ, ವಾಹನದ ಒಂದು ವಿವರಗಳನ್ನು ಇಲ್ಲಿ ಭರ್ತಿಯನ್ನು ಮಾಡಲಾಗುತ್ತದೆ. ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಮತ್ತು ಸಬ್ಮಿಟ್ ಮಾಡಿದರ ಮೂಲಕ ನಿಮ್ಮ ಒಂದು ಅಪ್ಲಿಕೇಶನನ್ನು ಈ ಒಂದು ಯೋಜನೆಗೆ ನೀವು ಸಲ್ಲಿಸಬೇಕಾಗಿರುತ್ತದೆ. ಇದಕ್ಕೆ ಆಟೋ ಅಂತ ಅಷ್ಟೇ ಅಲ್ಲ ಫ್ರೆಂಡ್ಸ್, ಎಲ್ಲ ರೀತಿಯ ವಾಹನಗಳು ಇಲ್ಲಿ ದೊರಕುತ್ತದೆ. ಈ ಒಂದು ಅರ್ಜಿಯನ್ನು ಆದಷ್ಟು ಬೇಗ ಒಂದು ಸಲ್ಲಿಸಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.
ಯಾರೆಲ್ಲ ಈ ವಿಡಿಯೋಗೆ ನೋಡುತ್ತಿರುವರೋ ಅಂಥವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.